ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರ ಅಂಬಿಕಾಪತಿ ಗುತ್ತಿಗೆದಾರನೇ ಆಗಿರಲಿಲ್ಲ. ಬಿಜೆಪಿ ಅವಧಿಯಲ್ಲಿ ಯಾವುದೇ ಗುತ್ತಿಗೆ ಕೆಲಸನೂ ಆತ ಮಾಡಿರಲಿಲ್ಲ. ಅಂಬಿಕಾಪತಿ ಗುತ್ತಿಗೆ ಕೆಲಸ ಮಾಡಿರೋ ಬಗ್ಗೆ ಯಾವುದೇ ದಾಖಲೆ ಇಲ್ಲ. 6 ವರ್ಷ ಆಗೋಗಿತ್ತಂತೆ ಆತ ಗುತ್ತಿಗೆ ಕೆಲಸ ಬಿಟ್ಟು. ಲೋಕಾಯುಕ್ತ ತನಿಖೆಯ ಪ್ರಸ್ತಾಪ ಅಂಶವನ್ನು ಇಟ್ಕೊಂಡು ಬಿಜೆಪಿ ಇವಾಗ ಸರ್ಕಾರಕ್ಕೆ ತಿರುಗೇಟು ಕೊಡ್ತಾ ಇದೆ. ಕಾಂಗ್ರೆಸ್ ಸುಳ್ಳುಗಳೆಲ್ಲವೂ ಬೆತ್ತಲಾಗಿದೆ. ಈಗಲಾದರೂ ರಾಜ್ಯದ ಜನತೆಯ ಕ್ಷಮೆ ಕೇಳುತ್ತಾ ಕಾಂಗ್ರೆಸ್ ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ ಅಂತ ಎಕ್ಸ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು. ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿದೆ, ಪಕ್ಷದ ವತಿಯಿಂದನೂ ಕೂಡ ಟ್ವೀಟ್ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಆರೋಪ ಆಧಾರರಹಿತ ಅಂತ ಪ್ರೂವ್ ಆಯ್ತಲ್ಲ, ಹಸಿ ಸುಳ್ಳು ಅಂತ ಈಗ ಬಿಜೆಪಿ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತಾನು ಹೇಳೋದೆಲ್ಲ ಬರೀ ಸುಳ್ಳು, ಕಟ್ಟುಕತೆ ಕಟ್ಟೋದರಲ್ಲಿ ನಿಸ್ಸೀಮ. ನೈತಿಕ ಮಾರ್ಗದಲ್ಲಿ ಎಂದೂ ಅಧಿಕಾರವನ್ನು ಹಿಡಿದಿರಲಿಲ್ಲ ಕಾಂಗ್ರೆಸ್ಸಿಗರು. ದುರ್ಮಾರ್ಗ, ಅಪಪ್ರಚಾರ, ಸಮಾಜಗಳನ್ನು ಒಡೆಯುವ ಕೆಲಸದಲ್ಲಿ ಅಧಿಕಾರವನ್ನು ಇವರು ಬಳಸಿದ್ದಾರೆ ಅಂತೆಲ್ಲ ಬಿಜೆಪಿ ಮತ್ತು ವಿಜೇಂದ್ರ ಟ್ವೀಟನ್ನು ಮಾಡಿದರು. ನಮ್ಮ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ 40% ಕಮಿಷನ್ ಎಂಬ ಸುಳ್ಳು ಅಪಪ್ರಚಾರವನ್ನು ನಡೆಸಿದರು. ಕಾಂಗ್ರೆಸ್ ಪಕ್ಷದ ಆರೋಪ ಆಧಾರರಹಿತ ಹಾಗೂ ಹಸಿ ಸುಳ್ಳು ಅಂತ ಇದೀಗ ಲೋಕಾಯುಕ್ತ ತನಿಖೆಯಲ್ಲೇ ಆರೋಪ ಸುಳ್ಳು ಅಂತ ಬಹಿರಂಗವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಾನು ಹೇಳೋದೆಲ್ಲ ಸುಳ್ಳು, ಕಟ್ಟುಕತೆ ಕಟ್ಟೋದ್ರಲ್ಲಿ ತಾನು ನಿಸ್ಸೀಮ ಅಂತ ಸಾಬೀತಾಗಿದೆ. ನೈತಿಕ ಮಾರ್ಗದಲ್ಲಿ ಯಾವತ್ತೂ ಇವರು ಅಧಿಕಾರ ಹಿಡಿದಿಲ್ಲ ಅಂತೆಲ್ಲ ಒಂದಷ್ಟು ಆರೋಪಗಳನ್ನು ಬಿಜೆಪಿ ಮಾಡಿ ಈಗ ಕಾಂಗ್ರೆಸ್ಗೆ, ಅಂದರೆ ಬಿಜೆಪಿಯವ್ರಿಗೆ ಇನ್ನೊಂದು ಅಸ್ತ್ರ ಸಿಕ್ತು. ಇವರೇನು ಚುನಾವಣೆ ಸಂದರ್ಭದಲ್ಲಿ 40% ಕಮಿಷನ್ ಸರ್ಕಾರ, ಪೇ ಸಿ ಎಮ್ ಅಂತೆಲ್ಲ ಮಾಡಿದ್ರಲ್ಲಪ್ಪ, ಅದೆಲ್ಲವೂ ಕೂಡ ಇವರಿಗೆ ಮತ್ತೆ ಇವ್ರ ಅಧಿಕಾರ ಹಿಡಿಯೋದಕ್ಕೆ ಪೂರಕವಾಗಿತ್ತು. ಸೊ ಅದು ಸುಳ್ಳು ಅಂತ ಪ್ರೂವ್ ಆಗಿದೆ. ನಾನು ವರದಿ ನೋಡಿಲ್ಲ, ಆದರೆ ನಾವು ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ. ನಾವು 40% ಸರ್ಕಾರ ಅಂತ ನಾವು ಹೇಳುವಾಗ ನಾವು ಕೆಲವು ಆಧಾರ ಇಟ್ಕೊಂಡು ಹೇಳಿದ್ದೋ. ನಾವು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹೇಳಿರಲಿಲ್ಲ. ಆದರೆ ಅವ್ರು ಹೇಳಿದ್ದು ಇಲ್ಲ, ಇದು 40%ಗಿಂತ ಹೆಚ್ಚು ಇದು ಮಾಡೋ ಸರ್ಕಾರ ಇದು ಅಂತ ನಮ್ಮ ಮೇಲೇನು ಹೇಳಿದ್ರು. ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನಾವು ಪದೇ ಪದೇ ಹೇಳ್ಕೊಂಡೇ ಬಂದಿದ್ದು. ಈಗ ವರದಿಯಲ್ಲಿ ಆ ರೀತಿ ಬಂದಿದೆ ಅಂದರೆ ಅವರು ಅರ್ಥ ಮಾಡ್ಕೋಬೇಕು. ಕಳೆದ ಬಿಜೆಪಿ ಸರ್ಕಾರದ ಕಾಲಾವಧಿಯಲ್ಲಿ 40% ಸರ್ಕಾರ ಅನ್ನುವಂಥ ಆಪಾದನೆಯನ್ನು ಮಾಡಿ ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡಿದರು. ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ 40% ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಟೂಲ್ ಕಿಟ್ನ ಭಾಗ ಆಗಿತ್ತು. ನಾವು ಅವತ್ತು ಪದೇ ಪದೇ ಹೇಳ್ತಾ ಇದ್ವಿ, ಇದಕ್ಕೆ ಆಧಾರ ಇದ್ರೆ ಕೊಡಿ, ಇದಕ್ಕೆ ದೂರನ್ನು ಕೊಡಿ, ಇದಕ್ಕೆ ಸಾಕ್ಷಿ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು ಕೂಡ ಯಾವುದೇ ಸಾಕ್ಷಿಯನ್ನು, ಯಾವುದೇ ದೂರನ್ನು ಅವ್ರ ಕೈಲಿ ಕೊಡಲಿಕ್ಕೆ ಆಗಿರಲಿಲ್ಲ, ಅದನ್ನು ಸಾಬೀತು ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಲೋಕಾಯುಕ್ತದ ಅಂಬಿಕಾಪತಿಯ ದೂರನ್ನು ದಾಖಲಿಸಿ ಈಗ ಕಾಂಗ್ರೆಸ್ನವರ ಮುಖಕ್ಕೆ ಮಂಗಳಾರತಿ ಆಗಿರಬೇಕು. ದೊಡ್ಡ ಇಶ್ಯೂ ಮಾಡ್ಕೊಂಡಿರಲ್ಲ ನೀವು. 40% ಸರ್ಕಾರ, 40% ಸರ್ಕಾರ, 40% ಸರ್ಕಾರ, ಬಾಯಿಯಿಂದ ಹಿಡಿದು ಎಲ್ಲೆಲ್ಲಿ ಹೊಡ್ಕೋಬೇಕು ಎಲ್ಲ ಹೊಡ್ಕೊಂಡ್ರಲ್ಲ. ಈಗ ಉತ್ತರ ಕೊಡಿ, ಅದಕ್ಕೆ ಕ್ಷಮೆ ಕೇಳಬೇಕಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, KPCC ಅಧ್ಯಕ್ಷರೇ,